ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ. ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ದಳಪತಿಗಳು. ಬೆಳ್ಳಿ ಹಬ್ಬದ ಮೂಲಕ ಜಿಬಿಎ ಚುನಾವಣೆಗೆ ಸಿದ್ಧತೆ. ಹಾಸನದಲ್ಲಿ ಅತಿದೊಡ್ಡ ಸಮಾವೇಶವನ್ನು ನಡೆಸಿದ ನಂತರ ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತಹ ರಾಜ್ಯ ದಳಪತಿಗಳು. ಬೆಳ್ಳಿ ಹಬ್ಬದ ಮೂಲಕ ಜಿಬಿಎ ಚುನಾವಣೆಗೆ ಭರದ ಸಿದ್ಧತೆ. ಎಲೆಕ್ಷನ್ ಸಿದ್ಧತೆಯ ಜೊತೆಗೆ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏಪ್ರಿಲ್ 11ನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಮಾವೇಶ ನಡೆಯುತ್ತೆ. ಸಂಭ್ರಮಾಚರಣೆಯ ಮೂಲಕ ಜಿಬಿಎ ಚುನಾವಣೆಗೆ ರಣಕಹಳೆ. ಜೆಡಿಎಸ್ಗೆ ಬಲ ತುಂಬುವ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ. ಬಿಜೆಪಿ ಜೊತೆಗಿನ ಮೈತ್ರಿಗೆ ಇನ್ನೂ ಮೂಡದ ಸ್ಪಷ್ಟನೆ. ಪಕ್ಷ ಸಂಘಟನೆ ಜೊತೆಗೆ ತಮ್ಮದೇ ಆದ ಸ್ಟ್ರಾಟಜಿ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಲವು ಬಾರಿ ಸಭೆಗಳಾಗಿದೆ. ಜೆಡಿಎಸ್ ಕಳೆದ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಜೊತೆ ಅಧಿಕೃತ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ಅದಾದ ನಂತರ ರಾಜ್ಯದ ಲೋಕಲ್ ಬಾಡಿ ಎಲೆಕ್ಷನ್ಗೆ ಆ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ, ಈವರೆಗೂ ಒಂದು ನಿಖರ ಮಾಹಿತಿ ಜೆಡಿಎಸ್ ಕಡೆಯಿಂದ ವ್ಯಕ್ತವಾಗಿಲ್ಲ. ದೇವೇಗೌಡರು ಬೇಡ ಅನ್ನೋ ಅಭಿಪ್ರಾಯದಲ್ಲಿ, ಕುಮಾರಸ್ವಾಮಿ ಬೇಕು ಅನ್ನೋ ಅಭಿಪ್ರಾಯದಲ್ಲಿ, ನಿಖಿಲ್ ಕುಮಾರಸ್ವಾಮಿ ದೊಡ್ಡವರು ಹೇಳ್ತಾರೆ ತಡ್ಕಳಿ ಅನ್ನೋ ಅಭಿಪ್ರಾಯದಲ್ಲಿ. ಹಿಂಗೆಲ್ಲ ಇದ್ದಂತಹ ಸಂದರ್ಭ 369 ಬೆಂಗಳೂರಿನ ಹೊಸ ವಾರ್ಡ್ಗಳ ಪೈಕಿ ಈ ಬಾರಿ ಜೆಡಿಎಸ್ಗೆಷ್ಟು ಬಿಜೆಪಿಗೆಷ್ಟು 80ರಿಂದ 90 ಬೇಕು ಅನ್ನೋ ಜಿದ್ದಿಗೆ ಬಿದ್ದಿರುವ ಜೆಡಿಎಸ್, 80ರಿಂದ 90 ಕೊಡೋದಿಲ್ಲ ಅನ್ನೋ ಸಿಟ್ಟಿಗೆ ಬಿದ್ದಿರುವ ಬಿಜೆಪಿ. ಹಾಗಾದರೆ ಜೆಡಿಎಸ್ಗೆ ಸಿಗೋದೆಷ್ಟು? ಈಗಾಗಲೇ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಜೆಡಿಎಸ್ನ ಯಾವೊಬ್ಬ ನಾಯಕರು ಕೂಡ ಹೋಗುವ ಹಂತದಲ್ಲಿ ಯಾರೂ ಇಲ್ಲ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಈವರೆಗೂ ಎಂಟ್ರಿ ಕೊಟ್ಟಿಲ್ಲ. ಎಚ್ ಡಿ ದೇವೇಗೌಡರು ಬೈ ಎಲೆಕ್ಷನ್ ಬಗ್ಗೆ ಮಾತಾಡಿಲ್ಲ. ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಡೆ ಹೋದ್ರು, ದಾವಣಗೆರೆ ಬಾಗಲಕೋಟೆಗೆ ಹೋಗಲಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಇದರಲ್ಲೊಂದು ತಟಸ್ಥ ಭಾವನೆಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಈ ಹಿಂದಿನಿಂದಲೂ ಕೂಡ ಸಿದ್ಧತೆಯಲ್ಲಿದೆ. ಹಾಸನದಲ್ಲಿ ಯಾವಾಗ ಸಮಾವೇಶ ಮಾಡಲಾಯಿತೋ ಆ ಸಮಾವೇಶದ ಮುಖೇನ ಇದಕ್ಕೊಂದು ಆರಂಭವನ್ನು ಶುರು ಮಾಡಿದ್ರು ಜೆಡಿಎಸ್ನವರು. ಈಗ ಬೆಂಗಳೂರಿನಲ್ಲೊಂದು ಬೃಹತ್ ಸಮಾವೇಶ. ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಆದಷ್ಟು ಬೇಗ ಎಲೆಕ್ಷನ್ ಮಾಡಬೇಕು. ಬೈ ಎಲೆಕ್ಷನ್ ಮುಗಿದ ತಕ್ಷಣವೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ನ ಸಿದ್ಧತೆಯಲ್ಲಿ ಕಾಂಗ್ರೆಸ್ ಕೂಡ ತೊಡಗುತ್ತೆ. ಇಂತಹ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳಾಂತ್ಯದ ಒಳಗೆ ಡೇಟ್ ಅನೌನ್ಸ್ ಆಗುತ್ತೆ. ಅಷ್ಟೊತ್ತಿಗಾಗಲೇ ಎಲ್ಲ ಸಿದ್ಧತೆಯೂ ಕೂಡ ಮಾಡಬೇಕು. ಯುದ್ಧ ಕಾಲಘಟ್ಟದಲ್ಲಿ ಸಮರಾಭ್ಯಾಸ ಒಳ್ಳೆಯದಲ್ಲ ಅನ್ನೋ ಪರಿಜ್ಞಾನ ಜೆಡಿಎಸ್ಗೆ ಇದೆ. ಅದರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲೊಂದು ಸಮಾವೇಶ ಮಾಡೋದು, ಎಲ್ಲ ಸಮುದಾಯಗಳನ್ನು ಕರೆಸಿ ಹೇಳಿ ಕೇಳಿ ಬೆಂಗಳೂರಿನಲ್ಲಿ 80ರಿಂದ 90 ವಾರ್ಡ್ಗಳು ನಮಗೆ ಬೇಕು ಅಂತ ಹಠಕ್ಕೆ ಬಿದ್ದಿರುವ ಜೆಡಿಎಸ್ಗೆ ಈ ಸಮಾವೇಶ ಅನಿವಾರ್ಯ. ಬಿಜೆಪಿಯ ಅಧಿಕೃತ ನಾಯಕರುಗಳನ್ನು ಆಹ್ವಾನಿಸ್ತಾರ, ಅದು ಕೂಡ ಇಲ್ಲಿ ಕೌತುಕ. ಬೈ ಎಲೆಕ್ಷನ್ ಅಖಾಡಕ್ಕೆ ಈವರೆಗೂ ಹೋಗದೇ ಇರತಕ್ಕಂತಹ ದಳಪತಿಗಳು ಸಮಾವೇಶದ ಸಿದ್ಧತೆಯಲ್ಲಿದ್ದಾರೆ. ಒಂದು ಕಡೆ ಬೆಳ್ಳಿ ಹಬ್ಬ, ಉಕ್ಕು ಮಂತ್ರಿ ಕುಮಾರಸ್ವಾಮಿಯ ನೇತೃತ್ವದಲ್ಲಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಾನ್ನಿಧ್ಯದಲ್ಲಿ, ನಿಖಿಲ್ ಕುಮಾರಸ್ವಾಮಿಯ ಸಮಕ್ಷಮದಲ್ಲಿ ನಡೆಯುವಂತಹ ಈ ಸಮಾವೇಶಕ್ಕೆ ಎಲ್ಲ ವರ್ಗದ ಜನ ಕೂಡ ಬರಬೇಕು ಅನ್ನೋ ಸ್ಟ್ರಾಟಜಿ ಇದೆ. ಎಲ್ಲ ವರ್ಗದ ಜನ. ಆದರೆ ಬಿಜೆಪಿ ನಾಯಕರಿಗೆ ಈ ಬಾರಿ ಈ ಸಮಾವೇಶದಲ್ಲಿ ಎಂಟ್ರಿ ಸಿಗುತ್ತಾ ಅನ್ನೋದೇ ಕೌತುಕ. ಕಾರಣ, ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಮೈತ್ರಿ ಆಗುತ್ತಾ ಆಗಲ್ವಾ, ಈ ಬಾರಿ ಸಮಾವೇಶನೇ ಹೇಳುತ್ತದೆ ಕೂತ್ರಾನ. ಸ್ಟೇಜ್ನಲ್ಲಿ ಯಾರ್ಯಾರು ಕೂತ್ಕೊಂಡಿದ್ದಾರೆ, ಲೋಕಲ್ ಬಾಡಿ ಎಲೆಕ್ಷನ್ ವಿಚಾರವಾಗಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಎಷ್ಟು ಬಾರಿ ಕುಮಾರಸ್ವಾಮಿ ಸಭೆ ಮಾಡಿದ್ರು, ಈ ಎಲ್ಲವೂ ಕೂಡ ಮೈತ್ರಿಯ ವಿಚಾರವನ್ನು ಬಿಚ್ಚಿಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.